ಇನ್ನು ಮೊನ್ನೆ ಟಿವಿ9 ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದರು. ಅವ್ರ ವಿರುದ್ಧವಾಗಿ ಕೇಳ್ಬರ್ತಾ ಇರುವಂತಹ ಈ ಮೂಡ ಹಗರಣ, ಜೊತೆಗೆ ಸರ್ಕಾರದಲ್ಲಿ ಕೇಳ್ಬರ್ತಾ ಇರುವಂತಹ ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಹಗರಣ, ಇದ್ರ ಬಗ್ಗೆ ಎಲ್ಲ ಟಿವಿ9 ಪ್ರಶ್ನೆ ಮಾಡಿದಾಗ ಬಹಳ ಸುದೀರ್ಘವಾಗಿ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವ್ರು ಕೊಟ್ಟಂತ ಉತ್ತರವನ್ನೇ ಇದೀಗ ದಾಳವಾಗಿಟ್ಕೊಂಡು ಪ್ರತಿಪಕ್ಷಗಳು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೊಸ ಹೊಸ ಅಸ್ತ್ರಗಳನ್ನ ಜಳಪಿಸ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಂತ ಈ ಜಾತಿ ಅಸ್ತ್ರ, ಇದೆಲ್ಲದಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಕೊಡುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾದ್ರೆ ಮೊನ್ನೆಯ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಆಡಿದಂತ ಪ್ರತಿ ಮಾತಿಗೂ ಈಗ ಎದುರೇಟು ಕೊಡೋ ಕೆಲಸ ಹೇಗೆ ನಡೀತಾ ಇದೆ ವಿಪಕ್ಷಗಳಿಂದ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾವು SITಯನ್ನ ರಚನೆ ಮಾಡಿದ್ದೀವಿ. SIT ಇವತ್ತು ಇವರ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಹಣಕಾಸಿನ ಇಲಾಖೆಯ ಪಾತ್ರ ಏನನ್ನೋದು ಸ್ಪಷ್ಟ ಆಗ್ತದೆ. ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರದವರು ಜವಾಬ್ದಾರರಾಗ್ತಾರೆ. ST SC ಹಣವನ್ನು ಯಾಕೆ ನುಂಗಿದ್ರಿ? ಲೂಟಿ ಹೊಡೆದಿದ್ದೀರಲ್ಲ. ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇರೋವರೆಗೂ ಏನು ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಕ್ಕೆ ಯಾಕೆ ಅನುಮತಿ ಕೊಡ್ತಾರೆ? ಇದು ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ತನಿಖೆ ಕೊಟ್ಬಿಡ್ಲಿ, CBI ತನಿಖೆಗೆ. ಏನೋ ಅವರು ತಪ್ಪೇ ಮಾಡಿಲ್ಲ. ಮೊನ್ನೆ ಟಿವಿ9 ವಿಶೇಷ ಸಂದರ್ಶನವನ್ನೇ ನಡೆಸಿತು. ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಮಾತುಗಳನ್ನಾಡಿದರು. ಈ ಒಂದು ಸಂದರ್ಶನ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ. ಟಿವಿ9ನಲ್ಲಿ ಸಿದ್ದರಾಮಯ್ಯ ಹೇಳಿರೋ ಹೇಳಿಕೆಯನ್ನೇ ಇಟ್ಕೊಂಡು ಸದನದಲ್ಲೂ ಉತ್ತರಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ನಾಳಿನ ಅಧಿವೇಶನದಲ್ಲಿ ಟಿವಿ9 ಸಂದರ್ಶನದಲ್ಲಿ ಉಲ್ಲೇಖವಾಗಿರೋ ವಿಚಾರದ ಬಗ್ಗೆನೂ ಪ್ರಸ್ತಾಪವಾಗೋ ಸಾಧ್ಯತೆ ಇದೆ. ವಿಪಕ್ಷಗಳು ಕೌಂಟರ್ ಕೊಡೋಕೆ ಸಿದ್ಧವಾಗಿವೆ. ಬಿಜೆಪಿ ನಾಯಕರ ಸಾಲು ಸಾಲು ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ವಿಪಕ್ಷದ ಪ್ರತಿ ಮಾತಿಗೂ ತಿರುಗೇಟು ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ SIT ತನಿಖೆಯೇ ಬಹುತೇಕ ಮುಗಿದಿದೆ ಅಂತ ಸಿಎಂ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ SIT ಅಧಿಕಾರಿಗಳನ್ನೇ ಕೇಸ್ನಲ್ಲಿ ವಿಚಾರಣೆ ಮಾಡಬೇಕಿದೆ ಅಂದಿದ್ದಾರೆ. ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾವು SITಯನ್ನ ರಚನೆ ಮಾಡಿದ್ದೀವಿ. SIT ಈಗಾಗಲೇ ಬಹುತೇಕ ಇನ್ವೆಸ್ಟಿಗೇಷನ್ ಅನ್ನು ಮುಗಿಸಿದೆ. SIT ಇವತ್ತು ಇವರ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದೆ. ಖಂಡಿತವಾಗೂ SIT ಅಧಿಕಾರಿಗಳನ್ನೇ ಇದರ ಹಿಂದಕ್ಕೆ ವಿಚಾರಣೆಗೆ ಗುರಿಪಡಿಸಬೇಕಾಗ್ತದೆ. ಇನ್ನು ವಾಲ್ಮೀಕಿ ಹಗರಣ ಹಣಕಾಸಿನ ಇಲಾಖೆಯ ಗಮನಕ್ಕೆ ಬಂದಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಬೊಮ್ಮಾಯಿ ಮುಂದೆ ಗೊತ್ತಾಗುತ್ತೆ ಅಂದಿದ್ದಾರೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಹೋದಾಗ ಅವರು ಅಟೆಂಡ್ ತಗೊಂಡಿರ್ತಕ್ಕಂಥ ತೀರ್ಮಾನ. ಮೊದಲೇನು ಹೇಳಿದ್ರು, ನಾಗೇಂದ್ರ ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು. ಈಗ ನಾಗೇಂದ್ರ ಪಾತ್ರ ಇರೋದು ಭಾಳ ಸ್ಪಷ್ಟವಾಗಿದೆ. ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಹೆಂಗೆ ಬಗ್ಗದಷ್ಟು ಹೆಚ್ಚಿಗೆ ಸಿಗ್ತಾ ಇದೆ. ಬರುವಂಥ ದಿನಗಳಲ್ಲಿ ಹಣಕಾಸಿನ ಇಲಾಖೆಯ ಪಾತ್ರ ಏನನ್ನೋದು ಸ್ಪಷ್ಟ ಆಗ್ತದೆ. ಏಟಿಗೆ ಎದುರೇಟು ಇಷ್ಟಕ್ಕೆ ನಿಲ್ಲಲಿಲ್ಲ. ಹಗರಣಕ್ಕೆ ಅಧಿಕಾರಿಗಳೇ ಹೊಣೆ ಎಂದ ಸಿಎಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟರು. ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರದವರು ಜವಾಬ್ದಾರರಾಗ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರರಾಗ್ತಾರೆ. ಮತ್ತೆ ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರ. ST SC ಹಣವನ್ನು ಯಾಕೆ ನುಂಗಿದ್ರಿ ನೀವು? ಸುಮಾರು 187 ಕೋಟಿ ಬಡವರ ಹಣ ಸೇರಿದ್ದು, ದಲಿತರಿಗೆ ಸೇರಬೇಕಾಯಿತು. ಅದನ್ನು ಏಕಾಏಕಿ ನೀವು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದೀರಲ್ಲ, ತಪ್ಪಲ್ವಾ ಅದು? ಇನ್ನು ಮುಡಾ ಹಗರಣ ರಾಜಕೀಯ ಸೃಷ್ಟಿ ಅಂದಿರೋ ಸಿಎಂ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟ ಬೊಮ್ಮಾಯಿ ತನಿಖೆಗೆ ಹಿಂಜರಿಕೆ ಯಾಕೆ ಅಂದ್ರು. ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ. ಹೊರತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ, ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನು ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಲಿಲ್ವಲ್ಲ ಅವರಿಗೆ ಇಶ್ಯೂಸು. ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಏನು ಇಲ್ಲ ಅಂದರೆ
ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ನೋಡ್ತಾರೆ? ಇಂಕ್ವೈರಿ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಮಾಡೋದು ಬೇರೆ. ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕು ಅದನ್ನು. ಇನ್ನು ಮುಡಾ ಹಗರಣದಲ್ಲಿ ಸೈಟ್ ಹಂಚಿಕೆಯಲ್ಲಿ ಹಗರಣವೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ಭಯ ಇರೋದಕ್ಕೆ ಸಿಬಿಐಗೆ ಒಪ್ತಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ರು. It's not a scandal at all. There is no truth in the allegations made by the opposition. ಹಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ತನಿಖೆ ಕೊಟ್ಬಿಡ್ಲಿ CBI ತನಿಖೆಗೆ. ಏನೋ ಅವರು ತಪ್ಪೇ ಮಾಡಿಲ್ಲಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಯಾಕೆ? ಭಯ ಇರೋದಕ್ಕೆ ಅವ್ರು CBI ತನಿಖೆ ಕೊಡಲ್ಲ. ಏನಾದ್ರು ಸಿಕ್ಕಾಕೊಂಡ್ಬಿಡ್ತೈತೆ, ಮತ್ತೆ ಮುಖ್ಯಮಂತ್ರಿ ಪದವಿ ಹೊರಟೋಗ್ತೈತೆ. ನಾನು ಹಿಂದುಳಿದ ವರ್ಗದವನು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿಎಂ ಹೇಳಿದ್ರು. ಈ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಿಂದುಳಿದ ವರ್ಗಕ್ಕೆ ಕೊಡುಗೆ ಏನು ಅಂದ್ರು. ಸಿದ್ದರಾಮಯ್ಯನವರು ನಾವೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾರೆ. ಜಾತಿನ ಯಾವತ್ತೂ ವೆರಿ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದೂ ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿದ್ದೀನಿ. 2ನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ, ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೀಲಿಕ್ಕೆ ಹೊರಟಿದ್ದೀರಿ. ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇದಕ್ಕುತ್ತರಿಸಿರೋ ಸಿಎಂ ಸದನದಲ್ಲಿ ಉತ್ತರ ಕೊಡ್ತೀವಿ ಅಂದಿದ್ದಾರೆ. ರಾಜಕೀಯವಾಗಿ ಹೇಳಲೇಬೇಕು, ಸಿದ್ದರಾಮಯ್ಯನವರ ಇಮೇಜ್ ಅನ್ನ ಟಾರ್ನಿಶ್ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಸ್ಥಿತಿಗತಿಗಳಿಂದ ಕೈ ಮೀರಿ ಹೋಗ್ತಾ ಇದೆ. ಬಿಜೆಪಿ ಅವರು ಇದಾರಲ್ಲ, ಸ್ಥಿತಿಗತಿಗಳು ಕೈ ಮೀರಿ ಹೋಗಿಲ್ಲ. ನಾವು ವಿಲ್ ಆನ್ಸರ್ ಇಟ್. ಅಸೆಂಬ್ಲಿ ಕರೆದಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಸೆಂಬ್ಲಿನಲ್ಲಿ ಎಲ್ಲ ಉತ್ತರ ಕೊಡಬೇಕಾಗಿರೋದು. ವಿ ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ವಿ ಆರ್ ಆನ್ಸರಬಲ್ ಟು ದಿ ಲೆಜಿಸ್ಲೇಟರ್ಸ್. ವಿ ರಿಪ್ಲೈ ವಾಟ್ ಎವರ್ ದೇ ವಾಂಟ್ ಟು ಸೇ, ಲೆಟ್ ದೆಮ್ ಸೇ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಅದು ಬಿಟ್ಟು ಸುಮ್ಮನೆ ಪ್ರತಿಭಟನೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ರಾಜೀನಾಮೆ ಕೊಡಬೇಕು ಅಂತಂದ್ರೆ. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ಹಗರಣ ಮತ್ತು ಮುಡಾ ಸೈಟ್ ಹಂಚಿಕೆ ಭಾರಿ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿವೆ. ಒಂದ್ ಕಡೆ ಸಿಎಂ ಸ್ಪಷ್ಟನೆ, ಮತ್ತೊಂದ್ ಕಡೆ ವಿಪಕ್ಷಗಳ ತರಾಟೆ ಜೋರಾಗಿ ನಡೀತಿದೆ. ಈ ನಡುವೆ ನಾಳೆ ಆರಂಭವಾಗಲಿರೋ ಅಧಿವೇಶನದಲ್ಲೂ ಈ 2 ವಿಚಾರಗಳು ಸದ್ದು ಮಾಡೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, TV9.